ಪ್ರೀತಿ ಇಲ್ಲದ ಮೇಲೆ ಸಂಸಾರ ಮಾಡೋಕ್ಕೆ ಕಷ್ಟ ಆಗುತ್ತೆ ಸರ್ ಅಂತೇಳಿ ದರ್ಶನ್ ತಮ್ಮ ಮನಸ್ಸಿನ ಮಾತನ್ನು ಒಂದು ಮಾಧ್ಯಮದಲ್ಲಿ ಇಳ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ನೊಂದಿದ್ದಾರೆ ದರ್ಶನ್ ಅವರು ಅಂತ ಹೇಳ್ಬೋದು. ಹೌದು, ನೀವು ಇತ್ತೀಚೆಗೆ ಗಮನಿಸಿದ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪರ್ಸನಲ್ ಆಗಿ ತನಕ ಹೋಗ್ಬಿಡ್ತು. ನಂತರ ಪವಿತ್ರ ಗೌಡ ಮಾತಾಡಿದ ಮಾತುಗಳಿಗೆ ದರ್ಶನ್ ಅಭಿಮಾನಿಗಳು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿ ವಿಜಯಲಕ್ಷ್ಮಿ ಪರವಾಗಿ ನಿಂತ್ಕೊಂಡು ಪವಿತ್ರ ಗೌಡ ವಿರುದ್ಧವಾಗಿ ನಿಂತರು ಅಂತಲೂ ಕೂಡ ಹೇಳ್ಬೋದು. ನಮ್ಮ ಅಣ್ಣನ ನಮ್ಮ ಅತ್ತಿಗೆಗೆ ಬಿಟ್ಕೊಟ್ರೆ ಸರಿ, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿಲ್ಲ ಅಂತ ದರ್ಶನ್ ಅವರ ಅಭಿಮಾನಿಗಳು ಈ ಮಾತನಾಡಿದರು. ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ ದರ್ಶನ್ ಅವರು, ನನಗೆ ನನ್ನ ಸೆಲೆಬ್ರಿಟೀಸ್ಗಳೇ ಮುಖ್ಯ, ನನ್ನ ಸೆಲೆಬ್ರಿಟೀಸ್ ಬಿಟ್ಟು ಬೇರೆ ಏನೋ ನನಗೆ ಬೇಕಾಗಿಲ್ಲ, ನನಗೆ ಯಾರು ಸವಾಸನೂ ಬೇಡ ಅಂತಲೂ ಕೂಡ ಹೇಳಿದ್ದರು. ಈಗ ಸದ್ಯ ಈ ಮನಸ್ಸಿನ ಮಾತನ್ನೊಂದನ್ನು ಕೂಡ ಹೇಳ್ಕೊಂಡಿದ್ದಾರೆ. ನನಗೆ ಮನಸ್ಸೇ ಸರಿಯಿಲ್ಲ ಅಂತಂದಾಗ, ಹಾಗೆ ಪ್ರೀತಿ ಇಲ್ಲದ ಮೇಲೆ ಬರೀ ಹಣಕ್ಕಾಗಿ ಇಲ್ಲಿ ವ್ಯಾಮೋಹ ನಡೀತಾ ಇದೆ ಅಂದಾಗ ಅಂಥವ್ರ ಜೊತೆ ಬಾಳೋದಕ್ಕಿಂತ ಇರೋದೇ ಒಳ್ಳೆಯದಲ್ವ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ದರ್ಶನ್ ಅವರು ಯಾರ ಬಗ್ಗೆ ಮಾತಾಡೋದೆಂಬ ಉಲ್ಲೇಖವನ್ನು ಇಲ್ಲಿ ಮಾಡಿಲ್ಲ. ಅದೇ ತಲೆ ಕೆಟ್ಟೋಗಿರೋದು ಮತ್ತು ಶಾಕಿಂಗ್ ಕೂಡ ಅಂತ ಹೇಳ್ಬೋದು. ಆದರೆ ಪವಿತ್ರ ಗೌಡ ಅವ್ರ ಜೊತೆ ಇತ್ತೀಚೆಗೆ ದರ್ಶನ್ ಅವರ ಹೆಸರು ತುಂಬಾ ತಳಕು ಹಾಕಿದ್ದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನೀವು ಡಿ ಬಾಸ್ ಫ್ಯಾನ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು